ಬಿಜೆಪಿಯ ರೆಬೆಲ್ ನಾಯಕರು ಈಗ ದೆಹಲಿ ಯಾತ್ರೆ ನಡೆಸಿದ್ದಾರೆ. ರಾಜ್ಯ ಉಸ್ತುವಾರಿಯನ್ನ ಭೇಟಿಯಾಯಿತು ಈ ರೆಬೆಲ್ ಟೀಮ್. ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದೆ ತಂಡ. ನವದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದೆ. ಜಿಎಂ ಸಿದ್ದೇಶ್ವರ್, ಬಿವಿ ನಾಯಕ್, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಅರಸೀಕೆರೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ರು. ಕಾಂಗ್ರೆಸ್ ಪಾಳ್ಯದಲ್ಲಿ ಡೆಲ್ಲಿ ಯಾತ್ರೆ ನಡೀತಾ ಇದ್ದನ್ನು ನೋಡ್ತಾ ಇದ್ವಿ. ಈಗ ಬಿಜೆಪಿಯ ಸರದಿ ಅನ್ಸುತ್ತೆ. ಬಿಜೆಪಿಯಲ್ಲೂ ಕೂಡ ಈಗ ರೆಬೆಲ್ ನಾಯಕರಿಂದ ದೆಹಲಿ ಯಾತ್ರೆ ಸಾಗಿದೆ. ರಾಜ್ಯ ಉಸ್ತುವಾರಿಯನ್ನ ರೆಬೆಲ್ ಟೀಮ್ ಭೇಟಿಯಾಗಿದೆ. ರಾಧಾ ಮೋಹನ್ ದಾಸ್ ಅವರನ್ನ ಈ ತಂಡ ಭೇಟಿಯಾಗಿದ್ದು ನವದೆಹಲಿಯಲ್ಲಿ ಈ ತಂಡ ಮಾತುಕತೆ ನಡೆಸಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈವರೆಗೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ವಿ. ಈಗ ನೋಡ್ತಾ ಹೋದ್ರೆ ಬಿಜೆಪಿಯಲ್ಲೂ ಕೂಡ ದೆಹಲಿ ದಂಡ ಯಾತ್ರೆ. ಏನಿದು ಈ ರೆಬೆಲ್ಸ್ ಟೀಮ್ ನ ಉದ್ದೇಶ ಏನು? ಏನ್ ಮಾತುಕತೆ ಆಗಿದೆ? ಪ್ರತಿಮಾ, ಖಂಡಿತ ಪ್ರಮುಖವಾಗಿ ನೀವು ಹೇಳಿದಂತೆ ಏನು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇತ್ತು, ಈಗ ಬಿಜೆಪಿಯಲ್ಲೂ ಅಸಮಾಧಾನ ಏನು ಮುಗಿಲೆದ್ದಿರುವಂತದ್ದು. ಪ್ರಮುಖವಾಗಿ ಬಿಜೆಪಿ ರಾಜ್ಯ ಉಸ್ತುವಾರಿ ಆದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ನ ಭೇಟಿ ಮಾಡಿದ್ರೆ ಕಳೆದ ಏನು 3 ದಿನಗಳಿಂದ ಕೂಡ ಬಿಜೆಪಿಯ ಪ್ರತ್ಯೇಕ ತಂಡ ಏನಿದೆ ಬೀಡು ಬಿಟ್ಟಿರುವಂತದ್ದು. ಇಲ್ಲಿ ಏನು ಮಾಜಿ ಸಂಸದರಾದಂತಹ ಜಿಎಂ ಸಿದ್ದೇಶ್ವರ್, ಬಿವಿ ನಾಯಕ್ ಮತ್ತೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಾಕಷ್ಟು ಒಂದು ಏನು ಮುಖಂಡರು ಇರುವಂತದ್ದು. ಪ್ರಮುಖವಾಗಿ ಬೇರೆ ಬೇರೆ ಅಂದ್ರೆ ಏನೊಂದು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಒಂದು ಮನವಿ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಏನು ಉಸ್ತುವಾರಿಗಳಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ದಾರೆ. ಅಂದ್ರೆ ಏನೋ ಒಂದು ಈಗ ಮುಂಬರುವಂತಹ ಚುನಾವಣೆಯಲ್ಲಿ ಆ ಒಂದು ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೊಂದು ವಿಜೇಂದ್ರ ರೇಂದ್ರ ಅವ್ರನ್ನ ಮುಂದುವರಿಸಬಾರದು ಅನ್ನೋದು ಕೂಡ ಪಟ್ಟು ಹಿಡಿದಿರುವಂತದ್ದು. ಹೀಗಾಗಿ ಎನ್ಡಿಎ ಮೈತ್ರಿ ಭಾಗವಾದಂತಹ ನಾಯಕರ ಒಂದು ಕುಮಾರಸ್ವಾಮಿ ಇರ್ಬೋದು, ಮತ್ತೆ ಈಗ ಏನು ಅಗರ್ವಾಲ್ ಇರ್ಬೋದು, ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಮತ್ತಷ್ಟು ನಾಯಕರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಬಿ ವೈ ವಿಜೇಂದ್ರ ಏನಿದ್ದಾರೆ ಇವರು ರಾಜ್ಯಾಧ್ಯಕ್ಷ ಇರಬಾರ್ದು ಅನ್ನೋದು ಕೂಡ ಪಟ್ಟು ಹಿಡಿದಿರುವಂತದ್ದು. ಹಿಂದುಳಿದ ಅಥವಾ SC/ST ನಾಯಕರನ್ನ ನೇಮಿಸಬೇಕು ಅನ್ನೋದು ಒತ್ತಾಯ ಇರುವಂತದ್ದು. ಹೀಗಾಗಿ ಈ ಒಂದು ದೆಹಲಿಯಲ್ಲಿ ಬೀಡು ಬಿಟ್ಟು ಈ ಒಂದು ಬೇರೆ ಬೇರೆ ನಾಯಕರನ್ನ ಏನು ಭೇಟಿ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ.